ಪ್ರೀತಿ ಒಂದು ಪದ ಮಾತ್ರವಲ್ಲ, ಅದು ಒಂದು ಭಾವನೆ, ಒಂದು ನಂಬಿಕೆ, ಒಬ್ಬರಿಗಾಗಿ ಮತ್ತೊಬ್ಬರು ಬದುಕುವ ಪ್ರೇರಣೆ. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಕಾಂತ್. ಇಂದು ನಾವು ಪ್ರೇಮಿಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕೇವಲ ಜೋಡಿಗಳಿಗಾಗಿ ಮಾತ್ರವಲ್ಲ, ಪ್ರೀತಿಯ ಅರ್ಥ ತಿಳಿದ ಪ್ರತಿಯೊಬ್ಬರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ನಾವು ಹಲವಾರು ಬಾರಿ ಪ್ರೀತಿಯನ್ನ ಗಿಫ್ಟ್ಗಳಲ್ಲಿ, ರೋಸ್ಗಳಲ್ಲಿ, ಫೋಟೋಗಳಲ್ಲಿ ಹುಡುಕುತ್ತೇವೆ. ಆದರೆ ನಿಜವಾದ ಪ್ರೀತಿ ಅಂದರೆ ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಂತವರು, ನಿಮ್ಮ ಕನಸುಗಳನ್ನು ತಮ್ಮದಾಗಿ ನೋಡುವವರು. ಅವರೇ ನಿಮ್ಮ ನಿಜವಾದ ಪ್ರೇಮಿಗಳು. ಪ್ರೀತಿ ಅಂದರೆ ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಒಂದು ಭಾವವನ್ನ, ಸರಳತೆಯನ್ನ, ಒಳಗೊಳ್ಳುವಿಕೆಯನ್ನ ನಾವು ಸಾಮಾನ್ಯವಾಗಿ ಪ್ರೀತಿ ಎಂದು ಕರೆಯುತ್ತೇವೆ. ಇಂದಿನ ಕಾಲದಲ್ಲಿ ಪ್ರೀತಿ ಕೆಲವೊಮ್ಮೆ ಪ್ರದರ್ಶನವಾಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗಳಿಗಾಗಿ ಪ್ರೀತಿ ತೋರಿಸುವ ಕಾಲ ಬಂದಿದೆ. ಆದರೆ ಒಂದು ಪ್ರಶ್ನೆ ನಿಮ್ಮೊಳಗೆ ನೀವು ಕೇಳಿಕೊಂಡು ನೋಡಿ. ನೀವು ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿದ್ದೀರಾ? ನಿಮ್ಮ ತಂದೆ ತಾಯಿಯನ್ನ ಪ್ರೀತಿಯಿಂದ ಕಂಡಿದ್ದೀರಾ ಅಂತಕ್ಕಂಥ ಕಲ್ಪನೆ ನಿಮ್ಮೊಳಗೆ ಮೂಡಲಿ. ಪ್ರೀತಿ ಎಂದರೆ ಕೇವಲ ಪ್ರೇಮಿಗಳ ನಡುವೆ ಇರುವುದಲ್ಲ. ಅದು ಕುಟುಂಬದಲ್ಲಿ ಇರಬೇಕು, ಸ್ನೇಹದಲ್ಲಿ ಇರಬೇಕು, ಸಮಾಜದಲ್ಲೂ ಹರಡಬೇಕು. ಪ್ರೀತಿ ಹಂಚಿದಷ್ಟು ಹೆಚ್ಚಾಗುತ್ತದೆ, ದ್ವೇಷ ಹಂಚಿದಷ್ಟು ಸಮಾಜ ಕಡಿಮೆಯಾಗುತ್ತದೆ. ಒಬ್ಬರು ನಿಮ್ಮ ಜೀವನದಲ್ಲಿ ಇರುವವರೆಗೆ ಅವರ ಮೌಲ್ಯ ಗೊತ್ತಾಗುವುದಿಲ್ಲ. ಆದರೆ ಅವರು ದೂರವಾದಾಗ ಅವರ ಒಂದು ಮೆಸೇಜ್ಗೂ ನಾವು ಕಾಯುತ್ತೇವೆ. ಆದ್ದರಿಂದ ನಾನು ಹೇಳುವುದು ಇಷ್ಟೇ: ಪ್ರೀತಿಯನ್ನ ಹೇಳಲು ನಾಳೆ ಕಾಯಬೇಡಿ. ಕೋಪವನ್ನ ಹಿಡಿದುಕೊಂಡು ಸಂಬಂಧವನ್ನ ಕಳೆದುಕೊಳ್ಳಬೇಕು. ಅಹಂಕಾರಕ್ಕಿಂತ ಸಂಬಂಧ ದೊಡ್ಡದು. ನೀನು ಇದ್ದೀ ಎಂದರೆ ನನ್ನ ಜೀವನ ಸುಂದರ. ನೀನು ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ ಇದ್ದರೆ ನನ್ನ ಬದುಕು ಇನ್ನಷ್ಟು ಸುಮಧುರ, ಸುಂದರವಾಗುತ್ತದೆ ಎಂದು. ನಿಜವಾದ ಪ್ರೀತಿ ನಿಮ್ಮನ್ನು ಬಲವಾಗಿಸುತ್ತದೆ, ದುರ್ಬಲಗೊಳಿಸುವುದಿಲ್ಲ. ನಿಮ್ಮ ಕನಸುಗಳನ್ನು ನಿಲ್ಲಿಸುವುದಿಲ್ಲ, ಮುಂದೆ ಸಾಗಿಸುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನ ಆರಿಸಿ. ನಿಮ್ಮ ಸ್ವಾತಂತ್ರ್ಯವನ್ನ ಗೌರವಿಸುವ ವ್ಯಕ್ತಿಯನ್ನ ಪ್ರೀತಿಸಿ. ನಿಮ್ಮತನವನ್ನ, ನಿಮ್ಮನ್ನ, ನಿಮ್ಮ ವ್ಯಕ್ತಿತ್ವವನ್ನ ಗೌರವಿಸುವ ವ್ಯಕ್ತಿಗೆ ನೀವು ಬೆಲೆ ಕೊಡಿ. ಅವರ ಭಾವನೆಗೆ ಸ್ಪಂದನೆ ಮಾಡಿ. ಪ್ರೀತಿ ಎಂದರೆ ಬಂಧನವಲ್ಲ, ಅದು ಸ್ವಾತಂತ್ರ್ಯದ ಸುಂದರ ರೂಪ. ಪ್ರೀತಿ ಎಂದರೆ ಬಂಧನವಲ್ಲ, ಅದು ಸ್ವಾತಂತ್ರ್ಯದ ಸುಂದರವಾದ ರೂಪ. ಈ ಪ್ರೇಮಿಗಳ ದಿನಕ್ಕೆ ನನ್ನ ಒಂದು ಚಿಕ್ಕ ಮನವಿ: ಹೆಚ್ಚು ಪ್ರೀತಿ ಮಾಡಿ, ಕಡಿಮೆ ದ್ವೇಷ ಮಾಡಿ. ಹೆಚ್ಚು ಪ್ರೀತಿ ಮಾಡಿ, ಕಡಿಮೆ ದ್ವೇಷ ಮಾಡಿ. ಹೆಚ್ಚು ಕ್ಷಮಿಸಿ, ಕಡಿಮೆ ನಿರೀಕ್ಷಿಸಿ. ಏಕೆಂದರೆ ಜೀವನ ತುಂಬಾ ಚಿಕ್ಕದು, ಆದರೆ ಪ್ರೀತಿ ತುಂಬಾ ದೊಡ್ಡದು. ಈ ರೀತಿಯ ಭಾವನಾತ್ಮಕ, ಸಾಮಾಜಿಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡ್ರಿ ಅಂತ ನೆನೆಸ್ಕೊಳ್ತೇನೆ. ಒಟ್ಟಾರೆಯಾಗಿ ಈ ಒಂದು ಪ್ರೇಮಿಗಳ ದಿನ ಪ್ರತಿಯೊಬ್ಬರಲ್ಲಿ ಪ್ರೀತಿ, ಪ್ರತಿಯೊಬ್ಬರಲ್ಲಿ ಕಾಳಜಿ, ಪ್ರತಿಯೊಬ್ಬರನ್ನ ಗೌರವಿಸುವುದು, ಪರಸ್ಪರ ನಂಬಿಕೆ, ಪರಸ್ಪರ ವಿಶ್ವಾಸದಿಂದ ಬದುಕನ್ನ ಕಟ್ಟಿಕೊಳ್ಳುವುದು ಸುಮಧುರವಾದ ಬದುಕಿನ ಸಂಕೇತವಾಗಿದೆ. ಅದು ಪ್ರೀತಿಯ ಒಂದು ಭಾವನೆಯಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೇಮಿಗಳ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಕೇವಲ